ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ತುಂಬಾ ದಿವಸ ಆದ್ಮೇಲೆ ನಾನು ಈ ವರ್ಡ್ ಹೇಳ್ತಾ ಇದ್ದೀನಿ. ತುಂಬಾ ದಿವಸ ಅಂದ್ರೆ ಒಂದು ಸ್ವಲ್ಪ ದಿವಸ ಅಷ್ಟೇ ಗ್ಯಾಪ್ ಬಿಟ್ಟಿದ್ದು. ಎಷ್ಟು ಗ್ಯಾಪ್ ಅಂತಂದ್ರೆ ಒಂದು ವರ್ಷದ ಮೇಲೆ ಒಂದು ವರ್ಷದ ಮೇಲೆ ನಾನು ಪ್ರೆಗ್ನೆಂಟ್ ಆಗಿ ನನ್ ಪಾಪುಗೆ ಒಂದ್ ವರ್ಷನೇ ಆಯ್ತು ನೋಡಿ. ಅಷ್ಟೇ ಸ್ವಲ್ಪ ದಿವಸ ಅಷ್ಟೇ ಗ್ಯಾಪ್ ಕೊಟ್ಟಿದ್ವಿ, ಅಷ್ಟೇನೆ. ಓಕೆ, ಇನ್ಮೇಲೆ ಅದು ಕ್ಲೀನ್ ಆಗಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಓಕೆ, ಇಲ್ಲ ಇನ್ಮೇಲೆ ಕರೆಕ್ಟಾಗಿ ಹಾಕ್ತೀನಿ. ವಿಡಿಯೋಸ್ ಇನ್ಮೇಲೆ ಬರ್ತಾನೆ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂಟ್ರೋನ ಬಂದು ನಾನು ಈವ್ನಿಂಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದ್ ಸ್ವಲ್ಪ ಅಲ್ಲಲ್ಲಿ ಕ್ಲಿಪ್ಸ್ ನ ತಗೊಂಡ್ ಬರ್ತಾ ಇದ್ದೀನಿ. ಆ ಕ್ಲಿಪ್ಸ್ ಎಲ್ಲ ಈಗ ಆಡ್ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ನಮ್ಮಕ್ಕ ಕಾಫಿ ಮಾಡ್ಕೊಂಡು ಕಾಫಿ ಬಂದು ನಮ್ಮ ಅಕ್ಕ ಮಾಡ್ತಾ ಇರೋದು. ಇದು ಎಲ್ಲರೂ ಹಾಲಿಗೆ ನೀರು ಹಾಕಿದ್ರೆ ನಮ್ಮ ಅಕ್ಕ ನೀರಿಗೆ ಹಾಲು ಹಾಕ್ತಾಳೆ. ನಮ್ಮ ಅಕ್ಕ ಒಬ್ಳೆ ನೀರಿಗೆ ಹಾಲು ಹಾಕ್ತಾಳೆ. ಬಾಯಲ್ಲಿ ಇಡಕ್ಕಾಗಲ್ಲ. ನಿನ್ನೆ ಅವ್ರ ಮಗಳು ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಲು. ಮತ್ತೆ ತಿರ್ಗಿ ಅದೇ ಥರ ಮಾಡ್ತಾವಳೆ. ಮಗೊಂದು ಬೆಳಗ್ಗೆನೆ ಸ್ನಾನ ಆಯ್ತು. ಇಲ್ಲ ಬಾ. Few moments later. ಮಗ ಮರಿ ಜಿಜಿ ಮಾಡ್ಕೊಂಡು ಫ್ರೆಶ್ ಆಗಿ ಕುಂತೈತೆ. ಕುಯ್ಯೋ ಅಂತೈತೆ ಅಲ್ಲಪ್ಪ. ಇದು ಇವನ್ ಗೊಂಬೆ. ಈ ಗೊಂಬೆ ಹೆಸರು ಬಂದು ಜಗ್ಗು ಅಂತ ಇಟ್ಟಿದ್ದೀನಿ. ಜಗ್ಗು ಕಿಸ್ ಕೊಡಪ್ಪ. ಜಗ್ಗುಗೆ ಕಿಸ್ ಕೊಡು. ಅದೇ ಕಿಸ್ ಇವ್ನಿಗೆ. ಕ್ಯೂಟ್ ಆಗಿದೆ ಅಲ್ಲ? ಓಕೆ, ಬಾಯ್ ಮಾಡು. ಓಕೆ, ನಾವು ಈಗ ಮಲಗಿಸ್ತೀನಿ. ಬಾಯ್ 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 ಬಾಯ್. 70 years later. ಪಾಪು ಮಲ್ಕೊಂಡ, ಇವಾಗ ಮಲಗಿಸ್ದೆ. ಜೋಕಾಲಿ ಮಲಗಿದ್ದಾನೆ. ಸ್ಯಾರಿಲ್ ಕಟ್ಟಿದೀವಿ ಜೋಕಾಲಿನ. ಇದು ನಮ್ಮ ಮರದಲ್ಲಿ ಬಿಟ್ಟಿರೋ ಮಾವಿನ ಹಣ್ಣು. ಇನ್ನೊಂದೈತೆ, ಈಗ ಸದ್ಯಕ್ಕೆ ಒಂದು ತೋರಿಸ್ತಾ ಇದ್ದೀನಿ. ನಮ್ಮಕ್ಕ ಬಿಟ್ಟಿರೋ ರಂಗೋಲಿ. ಎಷ್ಟು ಬೆಳೆಸರು ಬೆಳೆದೇ ಇರೋ ತುಳಸಿ. ನಮ್ಮಕ್ಕ ನೋಡಿ 24 hours ಕಾಫಿ ಟೀ ಕುಡಿತಾನೆ ಇರ್ತಾಳೆ. ನೈಟ್ 2 ಗಂಟೆಗೂ ಏನಾದ್ರು ಸೌಂಡ್ ಆಗ್ತಾ ಇರುತ್ತೆ. ಎದ್ದು ಬಂದು ನೋಡ್ರೆ ಕಾಫಿ ಕುಡಿತಾ ಇರ್ತಾಳೆ ಕುತ್ಕೊಂಡು. ತಾನ್ವಿ ಬಿ ಸೆಕ್ಷನ್ ಇಲ್ಲ ಅವಳೆ. ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಗಿಡ ಬೆಳೀತೈತೆ ನೋಡಿ. ಇದು ತಾನ್ವಿ ಹಾಕಿರೋ ಗಿಡ. ಮೆಣಸಿನ್ಕಾಯಿ ತೋರ್ಸ್ಲಾ? ಇವು ಎಲ್ಲೇ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಫೋಕಸ್ ಮಾಡ್ತೀನಿ ಮೆಣಸಿನ್ಕಾಯಿನ. ಇಲ್ಲೊಂದು ಬೆಳೆದೈತೆ ಗಿಡ. ಕಣ್ಣಾಕಿ ಮೆಣಸಿನ್ಕಾಯಿ ಇಲ್ದಂಗೆ ಆಗೋಯ್ತು. ಗಜ ಅಂತ ಬಿಡಬೇಕು ಅಲ್ವಾ? ಆ ಥರ ಗಿಡ ಹಾಕ್ಬೇಕಲ್ವಾ? ಅದೇ ಅದು ಫಾರಮ್ದು ಇರುತ್ತೇನೋ, ಇದು ನಾಟಿ ಇರುತ್ತೇನೋ. ಇದೊಂದು ಗಿಡ ಹಾಕೊಳ್ಳೆ, ದಂಡಕ್ಕೆ ಹಾಕೊಳ್ಳೆ. ಇಲ್ಲಿ ನೋಡಿ ನೆಳ್ಳಿಕಾಯಿ ಎಷ್ಟು ಬಿಟ್ಟಿದೆ ನೋಡಿ, ಕಾಣಿಸ್ತಿದ್ಯಾ?
ಅದೆಲ್ಲ ಒಳಗಡೆ ಎಲ್ಲ ನಿಮಗೆ ಕಾಣಿಸ್ತಿದ್ಯಾ, ಅದೆಲ್ಲ ಕಚ 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 ಅಂತ ಬಿಟ್ಟಿದೆ ನೆಲ್ಲಿಕಾಯಿ. ಇಲ್ಲೂ ಅಷ್ಟೇ ನೋಡಿ ಎಷ್ಟು ಬಿಟ್ಟಿದೆ ನೆಲ್ಲಿಕಾಯಿ, ನೋಡಿದ್ರಾ? ಹಂಗೆ ಈ ಮಾವಿನ ಹಣ್ಣು ಮರನೇ ಇದು ನೋಡಿ, ಮಾವಿನ ಮರ. ಮಾವಿನಕಾಯಿ ಎಲ್ಲ ಕಾಣಿಸ್ತಾ ಇದೆಯಾ ನೋಡಿ, ಇಷ್ಟು ಮಾವಿನಕಾಯಿ ಬಿಡ್ತಾ ಇದೆ. ವಾರದಲ್ಲಿ ಏನಿಲ್ಲ ಅಂದ್ರೆ ಒಂದು 10-15 ಮಾವಿನಕಾಯಿ ಕೀಳ್ತೀವಿ, ಮಾವಿನ ಹಣ್ಣು. ಏನು ಮಲ್ಲಿಗೆದೊಂದು 20 ನಿಮಿಷಕ್ಕೆ ಎದ್ದುಬಿಟ್ಟ. ನನ್ನ ತಂಗಿ ಬಂದವಳೆ, ವಿಡಿಯೋ ಮಾಡ್ತಾಳೆ. ಈ ಸತಿ ನೋಡ್ಕೊ, ವಿಡಿಯೋಸ್ ಮೇಲೆ ವಿಡಿಯೋಸ್. ಇಬ್ಬರು ಆಟ ಆಡ್ತಾವ್ರೆ. ಏ ತಾಯ್ ತಾಯ್ ಅದೇ ಅರ್ಧ ತೆಗಿತೈತೆ. ಇದು ಇವನ್ ಸೈಕಲ್. ಓ ಬೀಳ್ತೀಯಾ? ತಿನ್ನಲ್ಲ ಅನ್ನೆ. ಇವಳು ನೋಡಿ ಸೀರೆ ಉಟ್ಕೊಂಡು ಕುಣಿತವಳೆ. ದೂರ ಪಿಳ್ಳೆ. ವೇಲಲ್ಲಿ ಸೀರೆ ಇದು. ಆನ್ಲೈನಲ್ಲಿ ಬುಕ್ ಮಾಡಿ 3 days ಬ್ಯಾಕ್ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇವಾಗ ಬಂದಿದೆ, ಅದು ಹೆಂಗಿದೆ ಅಂತ ನೋಡೋಣ. ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಇದು ನಮ್ಮಮ್ಮ ಫಸ್ಟೇ ಮಾಡ್ಕೊಂಡಿದ್ರು, ಈಗ ನನ್ನ ತಂಗಿ ಬುಕ್ ಮಾಡಿದ್ದಾಳೆ, ಅದಕ್ಕೆ ಸ್ಕೋಪ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ತಂಗಿ ಸ್ಯಾರಿ. ಓಕೆ ಬನ್ನಿ ತೋರಿಸ್ತೀನಿ. ಮತ್ತೆ ಇನ್ನೊಂದು, ಈ ಸ್ಯಾರಿ ಬಂದು ತಾರಾ ಮ್ಯಾಮ್ ಹಾಕೊಂಡಿದ್ರು ಯಾವ್ದೋ ಶೋ ಅಲ್ಲಿ. ಯಾವ ಶೋ ಅಲ್ಲಿ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಜಿ ಕನ್ನಡ ನೋಡ್ಬಿಟ್ಟು ಆಮೇಲೆ ವಾಯ್ಸ್ ಜಿ ಕನ್ನಡನ ಕಲರ್ಸ್ ಗೊತ್ತಿಲ್ಲ ನನಗೆ. ತಾರಾ ಮ್ಯಾಮ್ ಹಾಕಿದ್ರು. ಆ ತಾರಾ ಮ್ಯಾಮ್ ನ ನೋಡ್ಬಿಟ್ಟು ನಮ್ಮ ಅಮ್ಮ ಬುಕ್ ಮಾಡಿದ್ರು. ನಮ್ಮ ಅಮ್ಮನ ನೋಡ್ಬಿಟ್ಟು ನನ್ನ ತಂಗಿ ಬುಕ್ ಮಾಡಿದ್ದಾಳೆ. ಸೊ ಈ ಸ್ಯಾರಿ ರಿವ್ಯೂ ನಾನು ಕೊಡ್ತೀನಿ, ಬನ್ನಿ. ನಂಗೆ ಪಿಳ್ಳೆ ನೋಡಿ ಏನ್ ಮಾಡ್ತಾವಳೆ ಅಂತ. ಸ್ಕ್ರೀನ್ ಆಚೆ ಹೋಗ್ಬಿಟ್ರೆ ಊರ್ವಶಿ ತರ. ನೋಡಿ ತುಂಬಾ ಚೆನ್ನಾಗಿದೆ. ನಾನೇನ್ ಸ್ಯಾರಿ ಲವರ್ ಅಲ್ಲ, ನನ್ನ ತಂಗಿ ನಮ್ಮಮ್ಮ ಸ್ಯಾರಿ ಲವರ್ಸ್. ಸೊ ಅವ್ರು ಸ್ಯಾರಿ ತಗೊಂಡಿದ್ದಾರೆ, ನಾನು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಬ್ಲೌಸ್ ಬಂದು ಪ್ಲೈನ್ ಆಗಿದೆ, ಪ್ಲೈನ್ ಬಂದು ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಸ್ಯಾರಿ ನಿಮ್ಗೆ ಇಷ್ಟ ಆಯ್ತು? ಓಕೆ, ಸ್ಯಾರಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಬುಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮನೆಯಲ್ಲಿ ಬಂದು ಇಬ್ರು ತಗೊಂಡಿದ್ದಾರೆ. ಒಂದು ನಮ್ಮಮ್ಮ, ಇನ್ನೊಂದು ನನ್ನ ತಂಗಿ ತಗೊಂಡಿದ್ದಾಳೆ. ಇದು ನನ್ನ ತಂಗಿ ಸ್ಯಾರಿ. ನಮ್ಮ ಅಮ್ಮನೂ ಸೇಮ್ ಕಲರ್ ಸೇಮ್ ಸ್ಯಾರಿ ತಗೊಂಡಿದ್ದಾರೆ. ಅವ್ರನ್ನ ನೋಡಿ ನಮ್ಮ ತಂಗಿ ತಗೊಂಡಿದ್ದಾಳೆ, ಅಷ್ಟೇ, ಏನಿಲ್ಲ. ಓಕೆ.
ನೆಕ್ಸ್ಟ್ ನಮ್ಮ ಅಕ್ಕ ತಗೊಂತಾಳೆ ಇಲ್ಲ ನಂಗಂತೂ ಗೊತ್ತಿಲ್ಲ. ನೋಡೋಣ. ಸ್ಯಾರಿ ಬಂದಿದ್ದೆ ಓಪನ್ ಮಾಡಿ ದೊಡ್ಡದಾಗಿ ತೋರ್ಸೋದು ಮುಖ್ಯ ಅಲ್ಲ, ಇದನ್ನ ಮರ್ಚೋದು ಮುಖ್ಯ. ನನ್ನ ತಂಗಿಗೆ ಎಕ್ಸ್ಪೆಷಲಿ ಮರ್ಚೋದೇ ಇಲ್ಲ ಅಂತ ಹೇಳಿ, ಪ್ರತಿ ಸ್ಯಾರಿ ನಾನೇ ಮರ್ಚ್ಬೇಕು. ನೋಡಿ ಇದು ಅವಳ ಸ್ಯಾರಿ, ನಾನ್ ಮರ್ಚ್ಬೇಕಂತೆ. ನ್ಯಾಯನ ಇದು? ನೀನ್ ಓಪನ್ ಮಾಡಿದ್ದು. ನಾನ್ ಪರವಾಗಿಲ್ಲ, ಇದು ನಾನು ಓಪನ್ ಮಾಡ್ತೇವೆ. ಒಂದೊಂದ್ಸತಿ ಅವಳೇ ಓಪನ್ ಮಾಡ್ತಾಳೆ, ಹಂಗೆ ಬಿಟ್ಟು. ಅಲ್ಲ ಅದೊಂದು ಅವಳಿಗೆ ಮರ್ಚಕ್ಕೆಲ್ಲ ಬರಲ್ಲ, ನಾನೇ ಮರ್ಚ್ಬೇಕು. ಅವಳ ವಾರ್ಡ್ರೋಬ್ ಎಲ್ಲ ನಾನೇ ಸೆಟ್ ಮಾಡ್ಕೊಡ್ಬೇಕು. ಡೈಲಿ ತಿಂಗಳು ಬಂದು ನನ್ನ ವಾರ್ಡ್ರೋಬ್ ಸೆಟ್ ಮಾಡ್ಕೊಡು, ವಾರ್ಡ್ರೋಬ್ ಸೆಟ್ ಮಾಡ್ಕೊಡು ಅಂತ ಬಂದು ಪೀಡಿಸ್ತಾಳೆ. ಶವರ್ಮ ಕೊಡಿಸ್ತೀನಿ, ಪಿಜ್ಜಾ ಕೊಡಿಸ್ತೀನಿ, ಮಾಡ್ಕೊಡು ಅಂತ. ಏನ್ ಮಾಡೋದು, ತಿನ್ನೋಕೋಸ್ಕರ ಮಾಡ್ಕೊಡು. ಆಮೇಲೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮರ್ಚಿದೀನಿ. ನಾನು ನೋಡಿ ಕಲಿಯಂಗಿದ್ರೆ ಕಲೀರಿ. ನೋಡಿ ಹಾಯ್. ಬಾಪ ನೋಡಿ, ಮನೇಲೆಲ್ಲ ಕೆಲಸ ಮಾಡ್ಬಿಟ್ಟು ಬರ್ತಾ ಇದೀನಿ. ಪಾತ್ರೆ ತೊಳೆದೆ, ಅಡಿಗೆ ಮಾಡ್ದೆ, ಕಸ ಗುಡಿಸ್ದೆ, ನೆಲ ಒರೆಸ್ದೆ, ಎಲ್ಲ ಮಾಡ್ಬಿಟ್ಟು ಇವಾಗ ಬರ್ತಾ ಇದೀನಿ. ನನಗೂ ಸಾಕಾಗ್ತೈತೆ. ಇವಾಗ ಮರ ಹಚ್ಬಿಟ್ಟು ಮಾವಿನಕಾಯಿ ಕೀಳ್ಬೇಕು, ಆ ಕೆಲ್ಸನೂ ನಾನೇ ಮಾಡ್ಬೇಕು. ನೋಡಿ ಅಷ್ಟೇ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಎಷ್ಟು ನೆಲ್ಲಿಕಾಯಿ ಬಿಟ್ಟವೆ, ಕೊಚ 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 ಅಂತವೆ. ಇನ್ನು ಆಕ್ಚುಲ್ ಆಗಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಎಲೆ ಎಲ್ಲ ಮುಚ್ಕೊಂಡಿದೆ. ಇಲ್ಲಿರೋದೆಲ್ಲ ಕಿತ್ಕೊಂಡು ತಿಂತಾರೆ. ಇಲ್ಲಿ ನಿಮ್ಗೆ ಅನ್ಸ್ಬೋದಲ್ಲ ಇಲ್ಲಿರೋದು ಹೆಂಗ್ ಕೀಳಕ್ಕೆ ಅವ್ರಿಗೆ ಸಾಧ್ಯ ಅಂತೇಳಿ. ಸಿಂಬಲ್ ಇಲ್ಲಿ ಕೀಳಿ, ಹಿಂಗೆ ಆನಿ, ಹಿಂಗೆ ತಿನ್ನಿ, ಅಷ್ಟೇ ಸಿಂಬಲ್. ಮತ್ತೆ ಕೇಳು. ಒಂದ್ಸತಿ ದಪ್ಪ ಕೀಳ್ತೀನಿ. ನಮ್ಮ ಮನೇಲಿ ಫ್ರೆಶ್ ನೆಲ್ಲಿಕಾಯಿ, ಫ್ರೆಶ್ ಮಾವಿನಕಾಯಿ ಸಿಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ಫ್ರೆಶ್. ಅಂದರೆ ಹಿಂಗೆ ಕೀಳ್ಬೋದು, ಹಂಗೆ ಸರಿ ಬಾಯಲ್ಲಿ ಹಾಕೊಬೋದು. ಅವನ್ನ ನೋಡಿ ಬಂದಿವಳು. ಬಿತ್ತು ಎಲ್ಲ ಬಿತ್ತು. ಅಲ್ಲಿ ನೋಡಿ ಎಷ್ಟು ಗೊಂಚಲು ಹೆಂಗಿದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ ಗೈಸ್, ಮಾವಿನಕಾಯಿ ಇಲ್ಲಿ ಇನ್ನೂ ಆ ಕಡೆ ಎಲ್ಲ ತುಂಬಾ ಬಿಟ್ಟಿದ್ದಾವೆ. 2,000 years later. ಏನಪ್ಪ, ಏನ್ ಹೇಳು? ಆ? ಜೋರಾಗಿ ಹೇಳು. ಕಚ್ಚಬಲ್ಲಿನ ಇದು ಹಿಂಗ್ ಕೊಡೋದು? ಕಚ್ಚಬಲ್ಲಿ ಯಾರು ಕೊಡ್ತಾ ಇರೋದು ನಿನ್ಗೆ? ಕಚ್ಚಬಲ್ಲಿ ಅಮ್ಮಕ್ಕನ ಕಚ್ಚಬಲ್ಲಿ ಕೊಡ್ತಾ ಇರೋದು? ಕಚ್ಚಬಲ್ಲಿ. ಓ ಹೌದಾ? ನೋಡಿ ಗಾಯ್ಸ್,
ಹೆಂಗ್ ಕಲ್ಸಿದೀನಿ ನೋಡಿ, ಸಖತ್ತ ಕಲ್ಸಿದೀನ ಚಪಾತಿಗೆ. ನೋಡಿ ನಾನೇ ಕಲ್ಸಿದೀನಿ ಅಂತ ಸಾಕ್ಷಿಗೆ, ಕೈನೂ ತೊಳ್ದಿಲ್ಲ. ನಿಮಗೆಲ್ಲರಿಗೂ ತೋರಿಸ್ಬೇಕು. ಆಮೇಲೆ ನಮ್ಮ ಮನೇಲಿ ನನ್ನ ಯಾಮರ್ಸ್ತಾರೆ, ನೀನ್ ಒಂದ್ ಕೆಲ್ಸನೂ ಮಾಡ್ತಿಲ್ಲ ಮನೇಲಿ ಅಂತೇಳಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಸಾಕ್ಷಿ ಇದಲ್ಲ. ನೋಡಿ ನನ್ನ ತಂಗಿ ಖಾಲಿಯಾಗಿ ಬಿದ್ದವಳೆ, ಅವಳೇ ಈಗ ವಿಡಿಯೋ ಮಾಡ್ತಾ ಇರೋದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಲ್ಸಿದೀನಿ ನೋಡಿ. ಹೆಂಗ್ ಕಲ್ಸೋದು ಅಂತ ಅಂದ್ಬಿಟ್ಟು ಏನಾದ್ರು ವಿಡಿಯೋ ಬೇಕಂದ್ರೆ ಯಾರು ಕೇಳಲ್ಲ, ಯಾರು ಕಮೆಂಟ್ಸ್ ಮಾಡಲ್ಲ. ಕಮೆಂಟ್ ಮಾಡಿ ತೋರಿಸ್ತೀನಿ ಹೆಂಗೆ ಕಲ್ಸೋದು ನೋಡಿ. ವಾವ್ ವಾವ್ ಬೊಂಬಾಟ್ ಸೂಪರ್. ಯಾರಿಗೂ ಗೊತ್ತಿಲ್ಲ, ಇನ್ನೊಬ್ಳೆ ಮಾಡಿದ್ಯಾ. ಓಕೆ, ಇವತ್ತು ನಮ್ಮ ಮನೇಲಿ ಬಂದು ಚಪಾತಿ, ಎಗ್ ಬುರ್ಜಿ, ಅನ್ನ, ಸಾಂಬಾರ್ ಡಿನ್ನರ್ಗೆ. ಓಕೆ ಬಾಯ್. ನೋಡಿ ಗೈಸ್, ನಮ್ಮ ಅಮ್ಮಂಗೆ ಈ ಸೀರೆ ಕೊಡು, ನಾನು ಡ್ರೆಸ್ ಹೊಲ್ಸ್ಕೊಂತೀನಿ ಅಂದ್ರೆ ನಮ್ಮಮ್ಮ ಕೊಡ್ತಾನೆ ಇಲ್ಲ. ಇದಂತಲ್ಲ, ಯಾವ ಸೀರೆನೂ ಕೊಡ್ತಲ್ಲ ನಮ್ಮಮ್ಮ. ಮನೆಗ್ ಬರ್ತಾಳೆ, ದಂಡವಾಗಿ ಬರ್ತಾಳೆ ಗೈಸ್, ದಂಡವಾಗಿ ಬರ್ತಾಳೆ. ಒಂದು ಕೆಲಸ ಮಾಡಲ್ಲ ಅಂತಾಳೆ, ತಿನ್ನಕ್ಕೆ ಆ ಮೂಲೆ ಹುಡ್ಕೊಂಡವಳೆ, ಹೋಗೋಗ ಅಲ್ಲಿ ಕುತ್ಕೊಂಡ್ ತಿನ್ಕೊಂಡ್ ಬರ್ತಾಳೆ ಗೈಸ್. ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ. ನೆಲ ಒರ್ಸ್ಬೇಕಮ್ಮ, ನೆಲ ಒರ್ಸ್ಬೇಕಾ? ಈಗ ನೋಡಿ ಗೈಸ್, ಇವಳ್ದು ಹಸರಿ ರೂಪ ಕಾಣಿಸುತ್ತೆ. ಏನ್ ಈರುಳ್ಳಿ ಕಟ್ ಮಾಡಿ ಹೋಗು. ಈರುಳ್ಳಿನಮ್ಮ, ಹೋಗು. ನೋಡಿ ಗೈಸ್, ನೋಡಿ 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 ನೋಡಿ, ಬಾಟ್ಲು, ಬಿಸ್ಕೆಟ್ ಕವರು ಎಲ್ಲಂದ್ರಲ್ಲೆಲ್ಲ ಬೀಳ್ಸೋದು ಇವಳೇನೆ. ಡೈ ನೋಡಿ ಗೈಸ್, ಇಷ್ಟು ದುಡ್ಡು ಇಟ್ಕೊಂಡವಳೆ ಗೈಸ್. ಬರ್ತಡೇ ಟ್ರೀಟ್ ಕೊಡ್ಸಿಲ್ಲ ಗೈಸ್, ಇನ್ನ ಕೇಳಿದ್ರೆ ದುಡ್ಡಿಲ್ಲ ಅಂತಾಳೆ ಗೈಸ್. ಬರ್ತಡೇ ಟ್ರೀಟ್ ಕೊಡ್ಸಿಲ್ಲ ಇನ್ನ. ಬರ್ತಡೇ ಮಾರ್ಚ್ 11th ಬರ್ತಡೇ. ಇವಾಗ ಎಷ್ಟು ಏಪ್ರಿಲ್, ಇವತ್ತೆಷ್ಟು ಡೇಟು? ಏಪ್ರಿಲ್ 17 ಇವತ್ತು. ಇನ್ನೂ ಟ್ರೀಟ್ ಕೊಡ್ಸಿಲ್ಲ ಗೈಸ್. ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತಾಳೆ. ಹಂಗಾರೆ ಇದೆಲ್ಲ ಏನ್ ಗೈಸ್? ನೋಡಿ ಗೈಸ್ ಎಷ್ಟು ಇಟ್ಕೊಂಡವಳೆ ದುಡ್ಡು. ನೋಡಿ ಗೈಸ್, ನೋಡಿ 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 ಗೈಸ್, ನನ್ನ ತಂಗಿ ಎಗ್ ಬುರ್ಜಿ ಮಾಡ್ತಾವಳೆ. ನನ್ನ ತಂಗಿನೇ ಮಾಡ್ತಾ ಇರೋದು ಎಗ್ ಬುರ್ಜಿ. ಸ್ಟವ್ ನೋಡಿ ಗೈಸ್ ಆಫ್ ಅಲ್ಲೈತೆ, ಎಗ್ ಬುರ್ಜಿ ಮಾಡ್ತಾವಳೆ. ಏನಕ್ಕೆ ಸ್ಟವ್ ಆಫ್ ಮಾಡಿದ್ಯಾ ಅಂತಂದ್ರೆ ಹೇಳು, ರೀಸನ್ ಹೇಳು. ನಾನು ಅಷ್ಟೇ ಮಾಡಲ್ಲ ಅಂತ, ಅಷ್ಟೇ ಇಷ್ಟೇ. ಇದೆ ಎಗ್ ಬುರ್ಜಿ, ಅದೇ ಆನಿಯನ್ ಪಲ್ಯ. ಬಾಯಿ ಇಲ್ಲಿಂದ ಕಿವಿವರ್ಗು ಐತಲ್ಲ ಬಾಯಿ ನಿಂದು, ಆನಿಯನ್ ಅದೇ ತರ ಕೈ ಏನಾದ್ರು ಐತಾ? ಕೇಳಿದ್ರೆ ಗಾಯ್ಸ್ ಏನಂತಾಳೆ ಗೊತ್ತಾ? ನನ್ಗೆ ಮೊಟ್ಟೆ ಹೊಡಿಯಕ್ ಬರಲ್ಲ ಅಂತಂತಾಳೆ. ಇವಳೆಲ್ಲ ಒಂದಿದ ಇದು ಆನಿಯನ್ ಪಲ್ಯ, ಇದು ಅಷ್ಟೇ ಆಫ್ ಆಯ್ತು. ಹಿಂಗೆ ತಿನ್ನೋದು. ಆನಿಯನ್ ಪಲ್ಯನಾ? ಇದು ಚಪಾತಿ ಮಾಡೋದು. ಇದು ನಮ್ಗೆ ಯಾಕೆ ಮಾಡಿ ಟೈಮ್ ಆಯ್ತು ಕಡೆ ಗೊಂಡ. ಓಕೆ ಗೈಸ್, ಟೈಮ್ ಆಯ್ತು. ಬಾಯ್. ಮೊಟ್ಟೆ ನೋಡಿ ಗೈಸ್, ಈ ಮೊಟ್ಟೆನ ಹೊಡಿಯೋಕ್ಕೋಸ್ಕರ ಸ್ಟೋವಲ್ಲಿ ಆಫ್ ಮಾಡಿ ಇಟ್ಕೊಂಡವಳೆ. ಮೊಟ್ಟೆ ಹೊಡಿಯೋ ತೋರಿಸ್ತೀನಿ ಗೈಸ್ ನಿಮಗೆ ಏನ್ ಮಾಡ್ತಾಳೆ ಅಂತ. ನೋಡಿ ನೋಡಿ ನೋಡಿ, ಹಂಗೆ ಈ ಮೊಟ್ಟೆ ಹೊಡೆದಾಕಕ್ಕೆ 10 ನಿಮಿಷ ತಗೊಂಡವಳೆ. ನೋಡಿ, ಇದೇ ನನ್ನ ತಂಗಿ ಮಾಡುವ ಲಕ್ಷಣ, ಅಡಿಗೆ ಲಕ್ಷಣ. ನಮ್ಮ ಅಕ್ಕನ ಹೇರ್ ಸ್ಟೈಲ್ ನೋಡಿ ಗಾಯ್ಸ್. ಚಪಾತಿ ಮಾಡ್ತಾವಳೆ ಗಾಯ್ಸ್. ಹೊಸ್ತಿರೋದು ನೋಡಿ, ಹೆಂಗಿಟ್ಕೊಂಡು ನೋಡಿ. ಹೊಸ್ತಿರೋ ವಿಡಿಯೋ ಮಾಡೋಳ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ನೋಡಿ ಗಾಯ್ಸ್. ಪಿಳ್ಕೋದು ಡಿನ್ನರ್ ನೋಡಿ ಗಾಯ್ಸ್. ಚಪಾತಿ ಅಂತೆ, ಈ ಕಡೆ ಮೊಟ್ಟೆ ಪಲ್ಯ ಬೇಕಂತೆ, ಈ ಕಡೆ ಮೊಸರು ಬೇಕಂತೆ, ಇದೇ ಪ್ಲೇಟ್ ಬೇಕಂತೆ. ಇದ್ರ ಮೇಲೆ ಇನ್ನು ಕೆಳಗಡೆ ತೋರ್ಸಲ್ಲ ಅವಳನ್ನ. ಯಾಕೆಂದ್ರೆ ಬಟ್ಟೆ ಹಾಕಿಲ್ಲ. ನೋಡಿ ಗೈಸ್, ಒಂದು ಕೆಲಸ ಮಾಡಲ್ಲ, ತಿರುಗ್ತಾ ಇರ್ತಾಳೆ. ಶೆಕೆ ಮಾಡಿ ಮಾಡಿ ಸೆಕೆಯಲ್ಲಿ ಹೊಟ್ಟೆ ತುಂಬಿದೆ. ನಾಲ್ಕು ತಿರುಪಿದ್ರು ಬಿಸಿ ಯಾರು
ಹಿಂಗೆಲ್ಲ ಇಷ್ಟು ಇದೇ ನನ್ನ ಡಿನ್ನರ್ ಪ್ಲೇಟ್. ಚಪಾತಿ, ಎಗ್ ಬುರ್ಜಿ. ನೋಡಿ ನನ್ನನ್ನೇ ನೋಡಿ ಯೋಗ ಬರುತ್ತದೆ. ಅದು ಬೆಳಗ್ಗೆ ಹೊತ್ತು ಮಾತ್ರ ನೈಟಲ್ಲಿ. ಮಗ ಮರಿ ಮಲ್ಕೊಂಡ. ನೋಡಿ ಗಾಯ್ಸ್, ನೋಡಿ ನೋಡಿ. ಓಡಾಡಿ 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 ಸುಸ್ತಾಗ್ಬಿಟ್ಟರು. ರಾಮಂಗೋಸ್ಕರ ಓಟ ಮಾಡಿದ್ವಿ. ಬೀದಿ ಬೀದಿ ಸುಖ ಸುತ್ತಿಲ್ಲ. ಮಜ್ಜಿಗೆ ಪಾನಕ ಕುಡ್ಕೊಂಡು ಬಂದಿರೋದು. ರೋಡ್ಗೂ ಮಜ್ಜಿಗೆ ಪಾನಕ ಕುಡ್ಕೊಂಡು ಮಜ್ಜಿಗೆ ಪಾನಕ ಎಷ್ಟು ಬೆಳೆ ಸಿಕ್ಕಿರೋದು. ಎಸ್, ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಬಂದು. ಈ ವಿಡಿಯೋನ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿತೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಇದೇ ತರನೇ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ, ಬರಬೇಕು ಅಂತ ಇದೆ. ಗೊತ್ತಿಲ್ಲ, ಬಟ್ ತುಂಬಾ ಸತಿ ಅಂದ್ರೆ ತುಂಬಾ ಆಯ್ತು, ಒಂದು 2 to 3 years ಆಗಿರುತ್ತೆ. ಅಂದ್ರೆ 2-2.5 ವರ್ಷ ಮೇಲೇನೆ ಆಗಿರಬಹುದು. ಮಾಡಬೇಕು ಅಂತ ಹೇಳಿ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ವಿಡಿಯೋಸ್ ಮಾಡ್ಕೊಂತಾ ಇದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡೇ ಮಾಡ್ತಾ ಇರ್ಲಿಲ್ಲ. ಹಂಗೆ ಬಿಟ್ಬಿಡ್ತಾ ಇದೆ. ಈಗ ನಮ್ಮ ಮನೇಲಿ ಏನಾದ್ರು ನಾನು ವಿಡಿಯೋಸ್ ಮಾಡ್ತೀನಿ ಅಂದ್ರೂ ನೀನು ಅಪ್ಲೋಡ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯಾ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ನಾನು ಮಾಡೋ ಕೆಲಸನೂ ಹಂಗೆ ಆಗ್ತಿತ್ತು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ವಿಡಿಯೋ ಮಾಡಬೇಕು ಅಂತ ನಾನು ತುಂಬಾನೇ ಅನ್ಕೊಂಡಿದ್ದೆ, ಬಟ್ ಆ ಜರ್ನಿ ನನಗೆ ಬೇರೆ ಥರನೇ ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಓಕೆ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಪಾಪು ಆದ್ಮೇಲೆ 1 ವರ್ಷದವರೆಗೂ ನಿಮಗೆ ಗೊತ್ತಲ್ಲ, ಸ್ವಲ್ಪ ಕಷ್ಟ ಆಯ್ತು. ಸೊ ಇವಾಗಲಾದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ, ಕಷ್ಟ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಇಷ್ಟೇ, ಓಕೆ. ಇವತ್ತಿನ ಬ್ಲಾಗ್ ಬಂದು ಇನ್ನು ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ. ಹೇಳಿದ್ನಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಏನಾದ್ರು ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ನೀವು ನನಗೆ ತಿಳಿಸಿರೋ ಕಮೆಂಟಲ್ಲಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸ್ನ. ಓಕೆನಾ? ಓಕೆ, ಬಾಯ್ ಗಾಯ್ಸ್.